ಏನು ಸುಳೆಬಾವಿಯಲ್ಲಿ ನೇಕಾರರ ಹೋರಾಟ ನಡೀತಾ, ಮಳೆ ಬರ್ತಾ ಇದೆ. ಮಳೆ ಬಂದರೂ ಕೂಡ ಇಲ್ಲಿ ನೋಡಿ, ಮಳೆ ಬಂದರೂ ಕೂಡ ಯಾವ ರೀತಿಯಾಗಿ ಮಳೆ ಬರಲಿ ಬಿಸಿಲಿರಲಿ ಏನೇ ಇರಲಿ ನಮ್ಮ ನ್ಯಾಯ ಸಿಗೋವರೆಗೂ ನೇಕಾರರು ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಏನು ಸೊಸೈಟಿ ಶಾಕಾಂಬರಿ ಏನು ಅಧಿಕಾರಿಗಳಿದ್ರೆ ನಿಮಗೇನಾದರೂ ಸ್ವಲ್ಪನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ದಯವಿಟ್ಟು ಇಲ್ಲಿ ನೋಡ್ಬೋದು, ಎಲ್ಲ ಮನೆ ಮಠವನ್ನ ಬಿಟ್ಟು ಇಂಥ ಮಳೆಯಲ್ಲೂ ಕೂಡ ಅವರು ಏನು ಸತ್ಯಾಗ್ರಹ, ಅದರಲ್ಲೂ ಕೂಡ ಯಾವ ರೀತಿಯಾಗಿ ಶಾಂತಿಪೂರ್ವಕವಾಗಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು, ಯಾಕಂದ್ರೆ ಕೆಲವೊಂದು ಓಲ್ಡ್ ನಿಮ್ಗೆ ಆಗಿರ್ಬೋದು, ಆದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ ನೋಡ್ಬೋದು, ಮಳೆ ಬಂದರೂ ಕೂಡ ಯಾವ ರೀತಿಯಾಗಿ ಸತ್ಯಾಗ್ರಹವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇದನ್ನಾದ್ರೂ ನೋಡಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣವೇ ಸುಳಿಬಾವಿಗೆ ಬರಬೇಕು. ಸತ್ಯಕ್ಕಾಗಿ ನ್ಯಾಯ ಕೇಳಕ್ಕೆ ನಿಂತಿರುವಂತವ್ರಿಗೆ ಯಾವುದೇ ಭಯ ಇಲ್ಲ. ಅದಕ್ಕಾಗಿ ಅವರು ಕೂಡ ಇಲ್ಲಿ ನಿಂತಿದ್ದಾರೆ. ನೀವು ನೋಡ್ಬೋದು, ನಿಜವಾಗ್ಲೂ ಬಹಳ ಈ ಥರನೂ ನೇಕಾರ ಪರಿಸ್ಥಿತಿ ಆಗುತ್ತಾ ಅಂತ ನಮಗೆ ಹೇಳ್ಕೊಳಕ್ಕೂ ಒಂಥರ ಇದೆ. ಯಾಕಂದರೆ ದೇಶದ ಮಾನವನ್ನ ಮುಚ್ಚುವಂಥವ ನೇಕಾರ, ಮೈಯನ್ನ ಮುಚ್ಚುವಂಥವ ನೇಕಾರ. ಆ ನೇಕಾರನ ಪರಿಸ್ಥಿತಿ ಯಾವ ಮಟ್ಟಿಗೆ ಬಂದಿದೆ ಅಂದರೆ ನೋಡ್ಬೋದು, ಮಳೆ ಆಗ್ತಾ ಇದ್ರು ಕೂಡ ಅವರ ಏನು ಹಣದ ದುರುಪಯೋಗ ಆಗಿದೆಯೋ ಅದ್ರ ಬದಲು ಮಳೆ ಬರಲಿ ಏನು ಬೇಕಾದಾಗಲಿ ನಾವು ಇದ್ರ ಸತ್ಯಾಗ್ರಹ ಮಾಡೇ ಮಾಡ್ತೀನಿ ಅಂತ ಹೇಳಿ ಇಲ್ಲಿರುವಂಥ ಎಲ್ಲ ನಮ್ಮ ನೇಕಾರ ಬಾಂಧವರು ಹಾಗೂ ನೇಕಾರ ಅಕ್ಕಂದಿರು ತಾಯಂದಿರು ಯಾವ ರೀತಿಯಾಗಿ ಇಲ್ಲಿ ನಿಂತಿದ್ದಾರೆ. ಇದು ನಿಜವಾಗ್ಲೂ ಬಹಳ ಖಂಡನೀಯ. ಸತ್ಯವಾಗ್ಲೂ ಹೇಳ್ಬೇಕಂದ್ರೆ ಈ ಥರವಾದ ಘಟನೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ ಅನಿಸುತ್ತೆ. ಬಟ್ ಈಗ ಸುಳೆಬಾವಿಯಲ್ಲಿ ಆಗ್ತಾ ಇದೆ ಅಂದರೆ ಅದಕ್ಕೆ ನೇರವಾದ ಕಾರಣ ಈ ಒಂದು ಸೊಸೈಟಿ ಆಡಳಿತ ಮಂಡಳಿ ಅಂತಲೇ ಹೇಳ್ಬೋದು. ಆಡಳಿತ ಮಂಡಳಿಯವರು ದಯವಿಟ್ಟು ಅದೇನಿದೆಯೋ ಎಚ್ಚೆತ್ಕೊಂಡು ಶೀಘ್ರವೇ ಇಲ್ಲಿ ಕೂತವರೆಲ್ಲ ಗಟ್ಟಿ ಹೋರಾಟ ಮಾಡ್ತೀವಿ ಅಂತಾನೆ ಹೇಳಿ ಅವ್ರು ಕೂತಿದ್ದಾರೆ. ಯಾಕಂದ್ರೆ ಎಲ್ಲಕ್ಕೂ ರೆಡಿ ಆಗಿದ್ದಾರೆ. ದಯವಿಟ್ಟು ಆಡಳಿತ ಮಂಡಳಿಯವರೇ ತಮ್ಮಲ್ಲಿ ಕೈ ಮುಗಿದು ಕೈ ಮುಗಿದು ವಿನಂತಿಯನ್ನು ಮಾಡ್ಕೋತಾ ಇದೀವಿ, ಈ ತರ ಕಷ್ಟವನ್ನ ಕೊಡಬೇಡಿ. ಶಾಂತಿಯಾಗಿ ಎಲ್ಲಿವರೆಗೂ ಶಾಂತವತ್ತಾಗಿರ್ತೀವೋ ಅಲ್ಲಿವರೆಗೂ ನಿಮಗೂ ಒಳ್ಳೆಯದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ನೇಕಾರರ ಪರಿಸ್ಥಿತಿ ಈ ರೀತಿಗೆ ಮಳೆಯಲ್ಲಿ ರೋಡ್ ಮೇಲೆ ತಂದಿರಲ್ಲ, ನಿಮಗೇನಾದ್ರೂ ಯಾರು ಅವ್ಯವಹಾರ ಮಾಡಿದಾರೋ ಅವ್ರಿಗೇನಾದ್ರೂ ಸ್ವಲ್ಪನಾದ್ರೂ ನಾಚಿಕೆ ಇದೆಯಾ? ದಯವಿಟ್ಟು ಈ ನೇಕಾರ ಒಂದು ಮುಖ ನೋಡ್ಬೋದು. ನೇಕಾರ ಗೊತ್ತಿರೋದು ಬೆಳಗ್ಗೆ ಎದ್ದ ತಕ್ಷಣ ಸೀರೆಯನ್ನ ನೇಯೋದು, ನೇಯ್ದ ತಕ್ಷಣ ಅವ್ರ ಪ್ರಪಂಚ, ಅವ್ರ ಮಗ್ಗ, ಅವ್ರ ಸಂಸಾರ ಅಂತ ಇರುವಂಥ ನೇಕಾರರು ಇವತ್ತು ನಿಮ್ಮ ಶಾಖೆ ಮುಂದ್ಗಡೆ ಬಂದು ಕುಣ್ಣುವಂಥ ಪ್ರಸಂಗವನ್ನ ಮಾಡಿದ್ರಲ್ಲ, ನಿಮಗೆ ಸ್ವಲ್ಪನಾದರೂ ನಾನು ಆ ವರ್ಡನ್ನು ನಾನು ಯೂಸ್ ಮಾಡೋಕ್ಕೂ ಥರ ನನಗೆ ಆಗ್ತಾ ಇಲ್ಲ. ನಾನು ಹೇಳ್ತಾ ಇದ್ದೀನಿ KRS ಪಕ್ಷ ಅದರಲ್ಲೂ ಕೂಡ ಇಂಥ ಒಂದು ಸಂದರ್ಭದಲ್ಲಿ ನಾವು ನಿತ್ಯ ನಿಲ್ತೀವಿ. ಬೇಕಾದಾದರೂ ಕೂಡ ನಾವು ಇವ್ರ ಜೊತೆ ನಾವು ಇರ್ತೀವಿ. ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇದ್ದಾರೆ, ಈ ವಿಡಿಯೋನ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಮ್ಮ ಉಸ್ತುವಾರಿಗಳಿಗೆ, MB ಪಾಟೀಲ್ರೇ ಉಸ್ತುವಾರಿಗಳೇ, ನೀವು ಕೂಡ ನೀವು ಇವತ್ತು ಬಾಗಲಕೋಟೆಯಲ್ಲಿ ಒಂದು ಮೀಟಿಂಗನ್ನು ಮಾಡಿದರೆ, ಜಿಲ್ಲಾಧಿಕಾರಿಯಲ್ಲಿ ಒಂದು ಮೀಟಿಂಗನ್ನು ಮಾಡಿದರೆ, ದಯವಿಟ್ಟು ಆ ಮೀಟಿಂಗ್ ಏನಾದರೂ ಮುಗಿದಿದ್ರೆ ಅವ್ರಿಗೆ ಸ್ವಲ್ಪ ಈ ಕಡೆ ಬರುವಂಗೆ ಮಾಡಿ. ಯಾಕಂದರೆ ನೀವು ಜಿಲ್ಲಾ ಉಸ್ತುವಾರಿಗಳಿದ್ದೀರಾ, ಜಿಲ್ಲೆಗೆ ಏನಾದರೂ ಸಂಬಂಧಪಟ್ಟಿದ್ದನ್ನ ನೀವು ಬಗೆಹರಿಸಬೇಕಾಗಿದ್ದು. ಜವಳಿ ಮಂತ್ರಿಗಳು ಇದ್ರಿ, ಯಾವಾಗ ನಿಮಗೆ ಗೊತ್ತಿರಬೇಕು, ನಿಮಗೂ ಕೂಡ ಒಂದು ಲೆಟರನ್ನು ಕಳಿಸಿದ್ದಾರೆ, ನೀವು ನೋಡ್ಬೋದು. ದಯವಿಟ್ಟು ಈ ಕಡೆ ಒಂದು ಸ್ವಲ್ಪ ಬಂದು ನೇಕಾರ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡಿ. ಅದು ಕೂಡ ಮತ್ತೊಂದು ನಮ್ಮ ವಿಜಯಾನಂದ ಕಾಶ್ಯಪ್ನವರು, ಯಾಕಂದ್ರೆ ನೀವು ನೋಡ್ಬೋದು ಯಾವುದೇ ಸತ್ಯಾಗ್ರಹ ಇಲ್ಲಿ ಏನಿದ್ರೆ ಅವರು ಮುಂಚೂಣಿಯಲ್ಲಿ ಇರ್ತಾರೆ, ಬರ್ತಾರೆ. ಆದರೆ ಯಾಕೆ ಇವ್ರಿಗೆ ಇನ್ನೂ ತನಕ ಬಂದಿಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಮಾನ್ಯ ಕಾಶ್ಯಪ್ನವ್ರು ಸರ್ ಅವರೇ, ಈ ವಿಡಿಯೋನ ದಯವಿಟ್ಟು ನೋಡ್ತಾ ಇದ್ರೆ, ಈ ವಿಡಿಯೋನ ಅಲ್ಲಿರುವಂಥವ್ರು ಯಾರಾದರೂ ಈ ಕ್ಷೇತ್ರದಲ್ಲಿ ಇರುವಂಥವ್ರು ದಯವಿಟ್ಟು ಅವರಿಗೆ ಈ ವಿಷಯನ ಮುಟ್ಟಿಸಿ ಇಲ್ಲಿ ಬರುವಂಥ ಕೆಲಸವನ್ನ ಮಾಡಲಿ. ಏನು ನೇಕಾರರು ಯಾವ ರೀತಿಯಾಗಿ ಅವರ ಮನೆ ಬದಲು ಕೇಳ್ತಾ ಇಲ್ಲ, ಅವರ ದುಡ್ದಂಥ ದುಡ್ಡನ್ನು ಕೇಳ್ತಾ ಇದ್ದಾರೆ ಸ್ವಾಮಿ. ಇಲ್ಲಿ ಅವ್ರ ದುಡ್ಡು ಕೇಳ್ತಾ ಇಲ್ಲಿ ಈ ಸೊಸೈಟಿ ದುಡ್ಡು ಏನು ಕೇಳಾಗ್ತಿಲ್ಲ. ಅವ್ರು ನಾವು ದುಡ್ದಾದ್ರು ನಾವು ನೇದಾದ್ರು ರೊಕ್ಕ ಕೊಡಿರ್ತ ಅನ್ನತ್ತಾರು, ಅಷ್ಟು ಕೊಡಾಕ್ತಾ ಇರಲಿಲ್ಲ. ಅಂದಾಗ ದುಡ್ದ ನಾವು ಬೀದಿಗೆ ಬೀಳುವಂಗೆ ಮಾಡಾಕ್ತಾರೆ. ಅದು ನಿಮಗೆ ನಿಮಗೆ ಶಾಪ ತಟ್ಟೈತಿ. ನೀವು ಬಿಟ್ಟರು ಭಗವಂತ ಬಿಡಂಗಿಲ್ಲ. ಭಗವಂತ ಮ್ಯಾಗಿರುವಂಥ ಒಳ್ಳೆ ಮನಸ್ಸು ಮಾಡಿದ ತಿಳಿವ್ರಿ 100% ಶಾಪ ತರ್ತೈತಿ. ಅದನ್ನು ತಟ್ಟಕ್ಕೆ ಹೋಗ್ಬೇಡ್ರಿ. ಇವ್ರು ಕಣ್ಣೀರು ಒರೆಸುವಂಥ ಕೆಲಸ ಮಾಡಿರಿ, ಅವ್ರಿಗೆ ಬೇಕಾದಂಥ ಬೋನಸ್ ಕೊಡ್ರಿ, ಅವ್ರಿಗೆ ಬೇಕಾದಂಥ ಏನೈತೆ ಬೇಡಿಕೆಗಳನ್ನು ಈಡೇರಿಸ್ರಿ. ದಯವಿಟ್ಟು ಆ ಕೆಲಸವನ್ನು ಮಾಡಿ. ಯಾಕಂದರೆ ನೋಡ್ಬೋದು, ಇವ್ರಿಗೂ ಎಲ್ಲ ಕೆಲಸ ಇರುತ್ತೆ, ಅದು ಕೂಡ ಬಂದು ಇಲ್ಲಿ ನಿಲ್ಲುವಂಥದ್ದಾಗ್ತಾ ಇದೆ. ದಯವಿಟ್ಟು ಈ ವಿಡಿಯೋನ ನೋಡ್ತಾ ಇರೋ ಪ್ರತಿಯೊಬ್ಬ ಕನ್ನಡಿಗರು, ಪ್ರತಿಯೊಬ್ಬ ನೇಕಾರರು, ಪ್ರತಿಯೊಬ್ಬ ರೈತನು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ.